ಬೆಳಗಾವಿಯ ಸೌದತ್ತಿಯಲ್ಲಿ ವಿಚ್ಛೇದನ ಪಡೆದಿದ್ದ ಹೆಂಡತಿಯನ್ನ ಕೊಂದ ಗಂಡ ಯಾರಿಗೂ ಹೇಳದಂತೆ ಎಸ್ಕೇಪ್ ಆಗಿದ್ದ. ಸುಮಾರು 3 ದಿನ ಮಹಿಳೆಯ ಹತ್ಯೆ ಕುರಿತು ಯಾರಿಗೂ ಗೊತ್ತೇ ಇರಲಿಲ್ಲ. ಕೊನೆಗೆ ಮನೆ ಬಳಿ ಸಹಿಸಲಾಗದ ವಾಸನೆ ಬಂದ ಬಳಿಕ ಮಹಿಳೆಯ ಹತ್ಯೆ ಆಗಿರೋದು ಗೊತ್ತಾಗಿತ್ತು. ಇಷ್ಟಕ್ಕೂ ಯಾರು ಆ ಮಹಿಳೆ, ಗಂಡನೇ ಕೊಲೆ ಮಾಡಿದ್ಯಾಕೆ, ಹತ್ಯೆ ಮಾಡುವ ತಪ್ಪು ಆಕೆ ಮಾಡಿದ್ದಳ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಹೀಗೆ ಗಂಡನ ಕಿರುಕುಳದ ಕುರಿತು ಅಲವತ್ತು ತೋಡ್ಕೊಳ್ತಿರೋ ಮಹಿಳೆ ಹೆಸರು ಕಾಶವ್ವ ನೆಲ್ಲಿಗಣಿ. ಈಕೆಗೆ ಕಾಟ ಕೊಡ್ತಿದ್ದೋನು ಬೇರಾರೂ ಅಲ್ಲ, ಆಕೆ ಪ್ರೀತಿಸಿ ಮದುವೆಯಾಗಿದ್ದ ಗಂಡ ಸಂತೋಷ್ ಕಾಂಬ್ಳೆ. ಕಾಶವ್ವ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ರೆ ಸಂತೋಷ್ ಕಾಂಬ್ಳೆ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದ. 6 ತಿಂಗಳ ಹಿಂದೆ ಇಬ್ಬರಿಗೂ ಡಿವೋರ್ಸ್ ಕೂಡ ಆಗಿತ್ತು. ಆದ್ರೂ ಸಂತೋಷ್ ಕಾಂಬ್ಳೆ ಕಾಶವ್ವಳ ಬೆನ್ನ ಹಿಂದೆ ಬಿದ್ದಿದ್ದ. ಕೊನೆಗೆ ಇದು ಕೊಲೆಯಲ್ಲಿ ಅಂತ್ಯವಾಗಿದೆ. ಹನ್ನೆರಡು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಕಾಶವ್ವ ಒಂದು ಮಗು ಹುಟ್ಟಿದ ಬಳಿಕ ಶುರುವಾಗಿತ್ತು ಪತಿ ಕಿರಿಕಿರಿ. ಕಾಶವ್ವ ನೆಲ್ಲಿಗಣಿ ಕಂಡಕ್ಟರ್ ಆಗಿ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಿದ್ಲು. ಈ ವೇಳೆ ಆಕೆಗೆ ಕಾಗವಾಡ ತಾಲೂಕಿನ ಬನಜವಾಡ ಗ್ರಾಮದ ಸಂತೋಷ್ ಕಾಂಬ್ಳೆ ಪರಿಚಯವಾಗಿತ್ತು. ಆತ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದ. ಹೀಗೆ ಆಗಿದ್ದ ಪರಿಚಯ ಕೊನೆಗೆ ಸ್ನೇಹಕ್ಕೆ ತಿರುಗಿ ಅದು ಪ್ರೇಮವಾಗಿ ಬದಲಾಗಿತ್ತು. ಕಾಶವ್ವ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದು ಸಂತೋಷ್ ಕಾಂಬ್ಳೆ ಜೊತೆ ಮದುವೆಗೆ ಕುಟುಂಬಸ್ಥರು ಬಲವಾಗಿ ವಿರೋಧಿಸಿದ್ರು. ಆದರೆ ಮನೆಯವರ ವಿರೋಧ ಲೆಕ್ಕಿಸದೆ ಕಾಶವ್ವ ಸಂತೋಷ್ ಕಾಂಬ್ಳೆ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ಲು. ಮನೆಯವರ ವಿರೋಧ ಕಟ್ಟಿಕೊಂಡು ಕಾಶವ್ವ 12 ವರ್ಷದ ಹಿಂದೆ ಸಂತೋಷ್ ಕಾಂಬ್ಳೆ ಜೊತೆ ಮದುವೆ ಮಾಡಿಕೊಂಡಿದ್ಲು. ಪ್ರೀತಿಸಿ ಮದುವೆಯಾಗಿದ್ದ ಕಾಶವ್ವ ಮತ್ತು ಸಂತೋಷ್ ಆರಂಭದಲ್ಲಿ ಚೆನ್ನಾಗಿಯೇ ಇದ್ರು. ಮಗು ಆಗುವವರೆಗೂ ಎಲ್ಲವೂ ಸರಿಯಾಗಿಯೇ ಇತ್ತು. ಆದ್ರೆ ಒಂದು ಮಗು ಆದ ಬಳಿಕ ಇಬ್ಬರ ನಡುವೆ ಮನಸ್ತಾಪ ಶುರುವಾಗಿತ್ತು. ಸಣ್ಣ ಪುಟ್ಟ ಕಾರಣಕ್ಕೂ ಕಾಶವ್ವನಿಗೆ ಸಂತೋಷ್ ಕಿರುಕುಳ ನೀಡಲು ಆರಂಭಿಸಿದ್ದ. ಮೊದಲಿಗೆ ಬೆಳಗಾವಿಯಲ್ಲಿದ್ದ ಇಬ್ಬರು ಕೊನೆಗೆ ನಿಪ್ಪಾಣಿಗೆ ವರ್ಗ ಮಾಡಿಸಿಕೊಂಡಿದ್ರು. ಆದ್ರೆ ಅಲ್ಲಿಯೂ ಕಾಶವ್ವನಿಗೆ ನೆಮ್ಮದಿ ಅನ್ನೋದೇ ಸಿಗಲಿಲ್ಲ. ಇದರಿಂದ ಬೇಸತ್ತಿದ್ದ ಕಾಶವ್ವ ಗಂಡನಿಂದ ದೂರ ಇರಲು ಆರಂಭಿಸಿದ್ಲು. ಗಂಡನ ಕಾಟ ತಾಳಲಾರದೆ ಸವದತ್ತಿಗೆ ಬಂದಿದ್ದ ಕಾಶವ್ವ ಏಕಾಂಗಿಯಾಗಿ ಬದುಕಲು ಅಡ್ಡಿಯಾಗಿದ್ದ ಸಂತೋಷ್ ಮಗು ಆಗುವವರೆಗೂ ಗಂಡ ಹೆಂಡತಿ ನಡುವೆ ತಾಳಮೇಳ ಸರಿಯಾಗೇ ಇತ್ತು. ಆದರೆ ಒಂದು ಮಗುವಾದ ಬಳಿಕ ಎಲ್ಲವೂ ಬದಲಾಗಿತ್ತು. ಸಣ್ಣ ಪುಟ್ಟ ವಿಚಾರಕ್ಕೂ ಸಂತೋಷ್ ಕಾಂಬ್ಳೆ ಹೆಂಡತಿಯ ಮೇಲೆ ಜಗಳ ಮಾಡ್ತಿದ್ದ. ಜೊತೆಗೆ ಆತ ಚಟಗಳಿಗೆ ದಾಸನಾಗಿದ್ದ ಅಂತ ಕಾಶವ್ವಳ ಸಹೋದರ ಈರಣ್ಣ ಆರೋಪಿಸಿದ್ದಾರೆ. ಕುಡಿತ ಮತ್ತು ಜೂಜಿನ ಚಟಕ್ಕೆ ದಾಸನಾಗಿದ್ದ ಸಂತೋಷ್ ಕಾಂಬ್ಳೆ ಸರಿಯಾಗಿ ಕೆಲಸಕ್ಕೂ ಹೋಗ್ತಿರ್ಲಿಲ್ವಂತೆ. ಹೀಗಾಗಿ ಗಂಡನ ಕಾಟ ತಾಳಲಾರದೆ ಕಾಶವ್ವ ಸವದತ್ತಿಗೆ ವರ್ಗಾವಣೆ ಮಾಡಿಸಿಕೊಂಡು ಬಂದಿದ್ಲು. ಸವದತ್ತಿಗೆ ಬಂದರೂ ಸಂತೋಷ್ ಕಾಂಬ್ಳೆ ಕಾಟ ಕೊಡೋದನ್ನ ಬಿಟ್ಟಿರಲಿಲ್ಲ. ಸಂತೋಷ್ ಕಾಂಬ್ಳೆ ಆಕೆ ಬದುಕಲು ಅಡ್ಡಿಯಾಗಿದ್ದ. ಇಬ್ರು ಜಾಬ್ ಮಾಡ್ತಿದ್ರಿ. ಅವರು ಪೊಲೀಸ್ ಇದ್ರು, ಅವರು ಇಲ್ಲಿ KSRTC ಕಂಡಕ್ಟರ್ ಇದ್ದರು. ಅವರಿಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದರು 2013ರಾಗ್ರಿ. 2015ರಾಗ್ರಿ ಒಂದು ಮಗು ಆದ ನಂತರ ಇಬ್ಬರು ನಡುವೆ ದಾಂಪತ್ಯ ಜೀವನ ಸರಿ ಇರಲಿಲ್ಲ ರೀ. ಬರೀ ಜಗಳ, ಹೊಡೆದಾಟ, ಬರೀ ಇದನ್ನು ಮಾಡ್ಕೊಂತ ಬಂದಿದ್ರಿ ಇಬ್ಬರು. ಅವನಿಗೆ ಬೇರೆ ಚಟಗಳು ರೀ, ಕುಡಿ ಚಟ, ಇಂಥವು ಇಸ್ಪೆಟ್ಟು, ಏನೋ ಒಂದು ಚಟ, ಬೇರೆ ಚಟ ಅಂಟ್ಕೊಂಡ ಅವ ಬರೀ ಅವಳು ದುಡ್ದಿದ್ದ ಪಗಾರನಾಗನ ಬದುಕುವಂಥ ಜೀವನ ನಡೆಸತ್ತಿದ್ರಿ. ಪೊಲೀಸ್ ಇದ್ರು ಸರ. ನಮ್ಮ ಸಿಸ್ಟರ್ KSRTC ಕಂಡಕ್ಟರ್ ಇದ್ದರು ರೀ. ಅವರು 2015 ಮಗು ಆದ ನಂತರ ಅವ್ರಿಗಿಬ್ಬರಿಗೂ ಸರಿನೇ ಹೋಗಲಿಲ್ಲ ರೀ. 7-8 ವರ್ಷ ಆದರೂ ಸರಿ ಹೋಗಲಿಲ್ಲ. ಈಗ ಮೊನ್ನೆ ಎರಡು ವರ್ಷದ ಹಿಂದೆ
ನನಗೆ ಸಾಕು ಇವ್ನು ನಿಂಬಲ್ಲಿ ಜೀವನ ಅಂಥೇಳಿ ಬಿಟ್ಟು ಬಂದ್ರಿ. ಬಿಟ್ಟು ಬಂದು ನಂಗೆ ಡೈವರ್ಸ್ ಕೊಡಿಸ್ರಿ ಇವನಿಂದ ಸಾಕು ನಂಗೆ ಅಂಥೇಳಿ ನಮ್ಮ ಮನೆಗೆ ಬಂದಾಗ ನಾವು ಅವ್ರಿಗೆ ಡೈವರ್ಸ್ ಕೊಡಿಸೋಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ರೀ. ಮೊನ್ನೆ 4ನೇ ತಿಂಗಳ 5ನೇ ತಾರೀಕು ಏಪ್ರಿಲ್ ತಿಂಗಳೊಳಗೆ ಡೈವರ್ಸ್ ಆತ್ರಿ ಅವ್ರಿಬ್ಬರದು. ಡೈವರ್ಸ್ ಆದಮೇಲೂ ಸುಮ್ಮನೆ ಉಳಿತಾರಂಗಾರ ನೆಮ್ಮದಿಯಾಗಿ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ ಅಂತೇಳಿ ಸುಮ್ಮನಾಗಿದ್ದೀವಿ ರೀ. ಅವ ಏನಿಲ್ಲ ಮತ್ತು ಅದೇ ಬಂದು ಕಿರಿಕಿರಿ ಮಾಡೋದು, ಹೊಡಿಯೋದು, ಬಡಿಯೋದು ಇದು ರೀತಿ ಮಾಡ್ಕೊತ ಬಂದ್ರಿ. ಈಗ ರೀಸೆಂಟಾಗಿ ಮೊನ್ನೆ ಸವದತ್ತಿಗೆ ಬಂದ ಅವಳ ಮೇಲೆ ಹಲ್ಲೆ ಮಾಡೋದಾಗಲಿ, ಇದನ್ನು ಮಾಡೋದಾಗಲಿ, ಹೊಡಿಯೋದಾಗಲಿ, ಬಡಿಯೋದಾಗಲಿ ಮತ್ತು ದುಡ್ಡು ಕೇಳೋದು ಇಂಥವೆಲ್ಲ ಮಾಡಿ ಸೋಮವಾರ ದಿವಸ ಇಂಥದ್ದೊಂದು ತಪ್ಪು ಕೆಲಸ ಮಾಡಿ ಹೋಗಿದ್ದಾನೆ ಸರ್. ವಿಚ್ಛೇದನ ಪಡೆದರೂ ಹೆಂಡತಿಯನ್ನು ಬೆನ್ನತ್ತಿದ ಪಾಪಿ ಗಂಡ. ತನ್ನ ಜೀವನ ರೂಪಿಸಿಕೊಂಡಿದ್ದ ಮಹಿಳೆಯನ್ನೇ ಕೊಂದ. ಸುಮಾರು 8 ವರ್ಷಗಳ ಹಿಂದೆ ಸಂತೋಷ್ ಕಾಂಬ್ಳೆ ಮತ್ತು ಕಾಶವ್ವ ನಡುವೆ ಮನಸ್ತಾಪ ಹೆಚ್ಚಾಗಿತ್ತು. ಇದಾದ ಬಳಿಕ ಆಕೆ ಆತನಿಂದ ಅಂತರ ಕಾಯ್ದುಕೊಂಡಿದ್ದಳು. ಅಲ್ಲದೆ ನಿಪ್ಪಾಣಿಯಿಂದ ಸವದತ್ತಿಗೆ ವರ್ಗಾವಣೆ ಮಾಡಿಸಿಕೊಂಡು ಬಂದಿದ್ದಳು. ಸಂತೋಷ್ ಕಾಂಬ್ಳೆ ಕಾಟ ತಾಳಲಾರದೆ ಕಾಶವ್ವ ವಿವಾಹ ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಳು. ಸುಮಾರು 6 ತಿಂಗಳ ಹಿಂದೆ ನ್ಯಾಯಾಲಯದಲ್ಲಿ ವಿಚ್ಛೇದನ ಕೂಡ ಸಿಕ್ಕಿತ್ತು. ಇಷ್ಟಾದರೂ ಸಂತೋಷ್ ಕಾಂಬ್ಳೆ ಕಾಶವ್ವನನ್ನ ಬಿಟ್ಟಿರಲಿಲ್ಲ. ಆಕೆ ಎಲ್ಲೇ ಹೋದ್ರೂ ಅಲ್ಲಿ ಹೋಗಿ ಕಾಟ ಕೊಡ್ತಿದ್ದ. ತನ್ನ ಜೀವನವನ್ನ ರೂಪಿಸಿಕೊಂಡಿದ್ದ ಕಾಶವ್ವಳನ್ನ ಬೆನ್ನು ಬಿದ್ದ ಸಂತೋಷ್ ಕಾಂಬ್ಳೆ ಆಕೆಯ ಜೀವವನ್ನೇ ತೆಗೆದಿದ್ದಾನೆ. ನಮ್ಮ ಕಡೆ ಅಂತೂ ಇರಲಿಲ್ಲ ಸರ್. ನಾವೇನು ಮಾಡಿದ್ದೀವಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಬಿಡು ಅಂತೇಳಿ ಸುಮ್ಮನೆ ಬಿಟ್ಟಿದ್ದೀವಿ ಸರ್. ನಮಗೆ ಅವರ ವಿಷಯ ನಾವು ಮದುವೆ ಮಾಡ್ಕೊಂಡೆ ಅಂತ ಹೇಳಿದ್ರಿ. ನಾವು ಮದುವೆ ಮಾಡ್ಕೊಂಡು ಆಯ್ತಪ್ಪ ನೀವು ಮದುವೆ ಮಾಡ್ಕೊಂಡಿದ್ರಲ್ಲ, ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಇದ್ದು ಬಿಡ್ರಿ ಹಂಗಾರ ಅಂತೇಳಿ ನಾವು ಅವತ್ತಿಂದ ಅವರು ಜಾಬ್ ಇದ್ದಾಗ ಲವ್ ಮಾಡಿ ಮದುವೆ ಮಾಡ್ಕೊಂಡು ಅಲ್ಲಿ ರೂಮ್ನಾಗ ಹೋಗಿ ಕ್ಯಾರ ರಾತ್ರಿ ನೈಟ್ ಟೈಮ್ನಾಗ ಹೊಡೆದು ಕ್ಯಾರ ಚಾಕುನಿಂದ ಏನೋ ಹೊಡೆದನಂತ್ರಿ. ಹೊಡೆದು ಕ್ಯಾದ್ರೆ ಅದನ್ನು ಡೋರ್ ಒಳಗೆ ಹೊರಗಡೆ ಚಾವಿ ಹಾಕ್ಕೊಂಡು ಹೋಗಿದ್ದೆ ಸರ್. ನಮಗೆ ಮಾಹಿತಿ ಯಾವಾಗ ಬಂತಂದ್ರೆ ಸರ ಜೊತೆಗೆ ಡ್ಯೂಟಿ ಮಾಡುವಂಥ ಒಬ್ಬ ಡ್ರೈವರು ಫೋನ್ ಮಾಡಿದ್ರಿ, ನಿಮ್ಮ ಸಿಸ್ಟರ್ ಮತ್ತು 3 ದಿವಸ ಆಯ್ತು ಡ್ಯೂಟಿಗೂ ಬಂದಿಲ್ಲ, ಎಲ್ಲಿ ಹೋಗಿದಾರ ವಿಚಾರ ಮಾಡಿರಿ ಸ್ವಲ್ಪ, ಮತ್ತು ಅಲ್ಲಿ ಮನೆಗೆದು ಬಂದಾರನ ಅಂತ ಕೇಳಿದ್ರಿ. ಇಲ್ಲಿ ಬಂದಿಲ್ಲರಿ ಅಂತ ಹೇಳಿದೆ ರೀ. ನಾವು ಆವಾಗ ಅವ್ರಿಗೆ ಅಲ್ಲಿಗೆ ಸವದತ್ತಿಗೆ ಹೋದಿರು. ಅಲ್ಲಿ ನಾನು ನಮ್ಮ ಫ್ರೆಂಡ್ ಕೂಡಿ ಸವದತ್ತಿಗೆ ಹೋದಾಗ ಡೋರ್ ಲಾಕ್ ಆಗಿತ್ತು ರೀ. ಆ ಮನೆ ಓನರ್ಗೆ ಕೇಳಿದ್ದೀವಿ, ಎಲ್ಲಿ ಬಂದಾರ ಇಲ್ರಿ, ಏನು ಮಾಡ್ಯಾರ ಕಂಡಾರನ ಅಂತ ಕೇಳಿದ್ದೀವಿ ರೀ. ಅವರು ಇಲ್ಲಪ್ಪ 3 ದಿವಸ ಆಯ್ತು ನಮಗೂ ಕಂಡಿಲ್ಲ, ಮನೆ ಚಾವಿ ಹಾಕೈತಿ, ಯಾವತ್ತು ಚಾವಿ ಹಾಕ್ತಿರ್ಕಿಲ್ಲ, ಈಗ ಚಾವಿ ಹಾಕೈತಿ ಅಂದ್ರೆ. ಅವಾಗ ನೋಡಿ ಹೋಗಿ ಸ್ಲೈಡಿಂಗ್ ವಿಂಡೋ ಇತ್ತು ಸರ್. ಆ ವಿಂಡೋ ಒಂದು ಸ್ವಲ್ಪ ಸರಿಸಿ ಟಾರ್ಚ್ ಹಾಕಿ ನೋಡಿದ್ದೀವಿ ರೀ. 7:30 ಸುಮಾರು ಕತ್ಲಾಗಿತ್ತು ರೀ. 7:30-8 ಗಂಟೆ ಸುಮಾರು ಕತ್ಲಾದಾಗ ಟಾರ್ಚ್ ಹಾಕಿ ನೋಡಿದಾಗ ಅಲ್ಲಿ ಬಿದ್ದಿದ್ರಿ ರೀ. ಅವಳ ಸಾವಿಗೆ ಸರಿಯಾದ ನ್ಯಾಯ ಸಿಗಲಿ ಅಷ್ಟೇ ಸರ್, ಮತ್ತೇನಿಲ್ಲ. ಅವನಿಗೆ ಶಿಕ್ಷೆ ಆಗಲಿ, ಅವಳ ಸಾವಿಗೆ ಸರಿಯಾದ ನ್ಯಾಯ ಸಿಗಲಿ ಅಷ್ಟೇ ಸರ್. ಒಂಟಿಯಾಗಿದ್ದ ಮಹಿಳೆ ಮನೆಗೆ ನುಗ್ಗಿ ಚಾಕು ಇರಿದಿದ್ದ ಪಾಪಿ. ಕೊಲೆಯಾದ 4 ದಿನದ ಬಳಿಕ ಬಯಲಾಗಿತ್ತು ಕೊಲೆ ರಹಸ್ಯ. ನಿಪ್ಪಾಣಿಯಿಂದ ಸವದತ್ತಿ ಡಿಪೋಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದ ಕಾಶವ್ವ ಸವದತ್ತಿಯ ರಾಮ್ ಸೈಟ್ನಲ್ಲಿ ಮನೆ ಮಾಡಿಕೊಂಡಿದ್ಲು. ಹೀಗೆ ಒಂಟಿಯಾಗಿದ್ದ ಕಾಶವ್ವಳ ಮನೆಗೆ ನುಗ್ಗಿದ ಸಂತೋಷ್ ಕಾಂಬ್ಳೆ ಮಹಿಳೆಗೆ ಚಾಕು ಇರಿದು ಬಿಟ್ಟಿದ್ದ. ಆಕೆಯ ಹೊಟ್ಟೆ, ಕತ್ತು ಮತ್ತು ಕಪಾಳಕ್ಕೆ ಚುಚ್ಚಿದ್ದಾನೆ. ಹೀಗೆ ಚಾಕುವಿನಿಂದ ಮಹಿಳೆ ಮೇಲೆ ಅಟ್ಯಾಕ್ ಮಾಡಿದ್ದರಿಂದ ಆಕೆ ಅಲ್ಲಿಯೇ ಪ್ರಾಣ ಬಿಟ್ಟಿದ್ದಾಳೆ. ಇದಾದ ಬಳಿಕ ಸಂತೋಷ್ ಮನೆಗೆ ಬೀಗ ಹಾಕಿ ಪರಾರಿಯಾಗಿದ್ದ. ಕಾಶವ್ವ 3 ದಿನವಾದರೂ ಕೆಲಸಕ್ಕೆ ಬಾರದ ಕಾರಣ ಆಕೆಯ ಸಹೋದ್ಯೋಗಿಯೊಬ್ಬರು ಕಾಶವ್ವಳ ಸಹೋದರನಿಗೆ ಕರೆ ಮಾಡಿದ್ರು. ಆಗ ಬಂದು ನೋಡಿದಾಗ ಕಾಶವ್ವ ಕೊಲೆಯಾಗಿರೋದು ಗೊತ್ತಾಗಿದೆ. ತಕ್ಷಣ ಕಾರ್ಯಪ್ರವೃತ್ತರಾದ ಮಹಿಳೆ ನಮ್ಮ ಪೊಲೀಸರು ಆ ಮಹಿಳೆ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿತ್ತು. ಯಾಕಂತಂದರೆ ಜನವರಿ ಫೆಬ್ರವರಿಯಲ್ಲಿ ನಮ್ಮಲ್ಲಿ ಒಂದು ಅವಳ ಮೇಲೆ ಕೊಲೆ ಅಟೆಂಪ್ಟ್ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಅದರ ಆರೋಪಿ ಬೇರೆ ಯಾರೂ ಅಲ್ಲ, ಅವಳ ಪತಿಯಾಗಿರ್ತಕ್ಕಂಥ ಸಂತೋಷ್ ಕಾಂಬ್ಳೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪೇದೆಯಾಗಿ ಕೆಲಸ ಮಾಡ್ತಾಯಿದ್ದ. ಆ ಪ್ರಕರಣ, ಕೊಲೆ ಯತ್ನದ ಪ್ರಕರಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನನ್ನು ಅರೆಸ್ಟ್ ಮಾಡಿ ಅವನನ್ನು ನಮ್ಮ ಇಲಾಖೆಯ ಸೇವೆಯಿಂದ ಅಮಾನತು ಕೂಡ ಮಾಡಲಾಗಿತ್ತು. ಕೆಲವು ದಿನಗಳ ಹಿಂದೆ, 6 ತಿಂಗಳ ಹಿಂದೆ ಇವರಿಬ್ಬರ ಮಧ್ಯೆ ಡೈವರ್ಸ್ ಕೂಡ ಆಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ನಮ್ಮ ಇಲಾಖೆ ವಿಚಾರಣೆ ಕೂಡ ಸಂತೋಷ್ ಕಾಂಬ್ಳೆ ಮೇಲೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅವನು ತನ್ನ ಪತ್ನಿ ಅಂದರೆ ಡಿವೋರ್ಸ್ ಆಗಿರ್ತಕ್ಕಂಥ ಕಾಶವ್ವಳ ಮೇಲೆ ಪ್ರಾಣಾಂತಿಕ ಹಲ್ಲೆ ಮಾಡಿ ಅವಳ ಕೊಲೆಗೆ ಕಾರಣ ಆಗಿರೋದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದ್ದರಿಂದ ಅವನ್ನ ತಕ್ಷಣ ರಾತ್ರೋರಾತ್ರಿ ನಮ್ಮ ಪೊಲೀಸರು
ಅವನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವನು ಈಗಾಗಲೇ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ. ಗಂಡನಿಂದ ಡಿವೋರ್ಸ್ ಪಡೆದು ನೆಮ್ಮದಿಯಿಂದ ಜೀವನ ಸಾಗಿಸ್ತಿದ್ದ ಮಹಿಳೆಗೆ ಗಂಡ ಕಾಟ ಕೊಡೋದು ನಿಲ್ಲಿಸಿರಲಿಲ್ಲ. ಇದೇ ಕಾರಣಕ್ಕೆ ಆಕೆ ಬೇರೆ ಊರಿಗೆ ಹೋಗಿ ನೆಲೆ ಕಂಡುಕೊಂಡಿದ್ಲು. ಅಲ್ಲಿಗೂ ಹೋಗಿ ಕಾಟ ಕೊಟ್ಟ ಗಂಡ ಆಕೆಯ ಉಸಿರನ್ನೇ ನಿಲ್ಲಿಸಿದ್ದಾನೆ. ಹೆಂಡತಿ ಯಮಪುರಿಗೆ ಪಯಣಿಸಿದ್ರೆ ಗಂಡ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.